ನಮಸ್ಕಾರ ಬಂಧುಗಳೇ. ಭಗವಂತ ಪ್ರಕೃತಿಯ ಮೂಲಕ ಸಕಲ ಜೀವರಾಶಿಗಳಿಗೆ ಅವರು ಜೀವಿಸೋಕ್ಕೆ ಏನು ಬೇಕೋ ಆ ಸೌಲಭ್ಯಗಳನ್ನ ಸಲಕರಣೆಗಳನ್ನ ಪ್ರಕೃತಿಯ ಮೂಲಕ ಇಲ್ಲಿ ಇಟ್ಟಿರ್ತಾನೆ, ಬಿಟ್ಟಿರ್ತಾನೆ, ಕೊಟ್ಟಿರ್ತಾನೆ. ಆದರೆ ಸ್ವಾರ್ಥಿ ಮನುಷ್ಯ ತನ್ನ ಅತಿಯಾದ ಲಾಲಸೆಯಿಂದ, ದುರಾಸೆಯಿಂದ ಕಾಡು, ಮೇಡು, ಬೆಟ್ಟ, ಗುಡ್ಡ ಅವುಗಳನ್ನೆಲ್ಲ ಕಡಿದು, ಕತ್ತರಿಸಿ, ಉತ್ತರಿಸಿ ಭೂಮಿಯ ಒಡಲನ್ನು ಅಗೆದು, ಬಗೆದು, ಸೀಳಿ, ಸಿಗಿದು, ಹಳ್ಳ ತೋಡಿ ಏನು ಸಿಕ್ಕುತ್ತೋ ಅದನ್ನೆಲ್ಲ ನುಂಗಿ ನೀರು ಕುಡಿತಾನೆ. ಆಗ ಇವನಿಗೆ ಯಾವುದರ ಗೀಳು, ಯಾವುದರ ಗೋಳು ಕಿವಿ ಬೀಳೋದಿಲ್ಲ, ಕೇಳಿಸೋದಿಲ್ಲ. ಈಗ ಅದೇ ಪ್ರಕೃತಿ ಮುನಿದು ಅದರ ಕೋಪನ ವಿಕೋಪ ರೂಪದಲ್ಲಿ ಮನುಷ್ಯ ನೆಲೆ ನಿಲ್ಲಕ್ಕಾಗದೇ ಇರೋ ಥರ ಎಲ್ಲನೂ ಉರುಳಿ ಉದುರಿಸಿ ಕೊಚ್ಕೊಂಡು ಹೋಗ್ತಾ ಇದೆ. ಈಗ ಮನುಷ್ಯನ ಆಸ್ತಿ, ಅಸ್ತಿತ್ವ, ಕಡೆಗೆ ಅವನ ಕಳೆ ಬರಹ ಕೂಡ ಉಳಿದಂಗೆ ಕೊಚ್ಕೊಂಡು ಹೋಗ್ತಾ ಇದೆ. ಈಗ ಮನುಷ್ಯ ಗೋಳಾಡ್ತಿದ್ದಾನೆ, ಬಾಯಿ ಬಡಿತಿದ್ದಾನೆ. ಯಾರು ಗೋಳನ್ನು ಯಾರು ಕೇಳಬೇಕು? ಉಳಿದಿರೋ ಪ್ರಶ್ನೆ ಅಂದರೆ ಕೆಲವು ಅರ್ಥವಾಗದ ಪ್ರಶ್ನೆಗಳಿಗೆ ಉತ್ತರವೇ ಸಿಗಲ್ಲ. ವಂದನೆಗಳು ಬಂಧುಗಳೇ.